ನಮ್ಮೂರು ನಂದಿಗಾವಿ ಸರ್. ನಾವು ಕೆಲಸ ಮಾಡ್ತಿರೋದು ಎಳವಳ್ಳಿ ಸರ್, ಧರ್ಮ ಸಂಘದಲ್ಲಿದ್ದೀವಿ. ಅದೇ ಥರ ನಮ್ಮ ಊರಿಗೆ ಗ್ರಾಮ ಪಂಚಾಯತ್ ಉಭಿಯಾನ ಮೇಡಮ್ ಸರ್, ರಾಜನಹಳ್ಳಿ ಮೇಡಮ್ ಅವ್ರು ಬಂದು ನಮಗೆ ಅಬ್ಬಕಾಸಿನ ಬಗ್ಗೆ ಮಾಹಿತಿ ಕೊಟ್ಟರು ಸರ್. ಅದರಿಂದ ನಾವು ಇನ್ನೊಬ್ಬರು ಗೀತಾ ಮೇಡಮ್ ಅಂತ ಇದ್ದಾರೆ ಸರ್, ಅವ್ರು ಹೆಡ್ ಮೇಡಮ್ ಅವ್ರು ಮಾಡಿ ಅವ್ರು ಕರ್ಕೊಂಡೋಗಿ ನಾವು ಫೀಲ್ಡ್ ವರ್ಕ್ ಮಾಡಿದ್ವಿ ಸರ್. ಹೆಚ್ಚು ಕಮ್ಮಿ ಸರ್ ಒಂದು ದಿವಸಕ್ಕೆ ಅವತ್ತು ಒಂದೇ ದಿನ 7 ಜನ ಅಡ್ಮಿಷನ್ ಆಗಿ ಸರ್. ತಿರುದಿನ ಆಮೇಲೆ ಮತ್ತೆ ಒಂದು 5 ಜನ ಅಡ್ಮಿಷನ್ ಆಗಿ ಸರ್. ಇದ್ರ ಬಗ್ಗೆ ಏನು ಅಬ್ಬಕಾಸಿನ ಬಗ್ಗೆ ಹೊರಗಡೆಗೆಲ್ಲ ಗೊತ್ತಿದ್ದಿಲ್ಲ ಸರ್. ಆದರೂ ಬಡ ಮಕ್ಕಳೆಲ್ಲ ಬೆಳೀಲಿ, ಎತ್ತರ ಬೆಳೀಲಿ, ಚೆನ್ನಾಗಾಗಲಿ ಅಂತಂದು ಆ ಉದ್ದೇಶಕ್ಕಾಗಿ ಎಲ್ಲ ಮೇಡಮ್ ಹೇಳತ್ತಿಗೆ ಕರ್ಕೊಂಡೋಗಿ ಎಲ್ಲ ಅರ್ಥ ಮಾಡಿಸಿದ್ವಿ ಸರ್. ವಿಶ್ವಗ್ರಹದ ಒಳ್ಳೆ ಭಯ ಆಗಿತ್ತು ಸರ್ ಮುಂಚೆನೇ. ಇದು ಸೇರಿ ಮೇಲೆ ಒಳ್ಳೆಯ ಕೆಲಸನ ಮುಂದುವರಿಸ್ಬೇಕಂತ ಮಾಡ್ಕೊಂಡಿವಿ ಸರ್. ಮತ್ತು ಮಕ್ಕಳಲ್ಲೆಲ್ಲ ಬಡವ್ರ ಮಕ್ಕಳದ್ದೆಲ್ಲ ಸ್ವಲ್ಪ ಇಂಗ್ಲೀಷ್ ಕಡಿಮೆ ಸರ್. ಹಳ್ಳಿ ಮಕ್ಕಳೆಲ್ಲ ಇಂಗ್ಲೀಷ್ ಓದೋದಿಲ್ಲಲ್ಲ. ಈ ಅಬ್ಬಕಾಸಿನ ಬಗ್ಗೆ ಮಾಹಿತಿ ಹೇಳಿ ಮೇಲೆ ಚೆನ್ನಾಗಿ ಸೇರಿಸ್ತೀವಿ. ಮಕ್ಕಳೆಲ್ಲ ಬಡವ್ರ ಮಕ್ಕಳೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ ಅಂತಂದು ಒಳ್ಳೆಯ ಉದ್ದೇಶ ಇದೆ ಸರ್. ನಮಗೂ ಕೂಡ ಭಾಳ ಹೆಮ್ಮೆ ಇದೆ ಸರ್. ನಾವು ಮುಂದೆ ಬರ್ಬೇಕಂತ, ನಾವು ಈ ಮನೆ ಕೂತ್ಕೊಂಡು ಬೇಜಾರಾಗಿದೆ ಸರ್. ಈ ಥರ ಒಳ್ಳೆಯ ಅಬ್ಬಕಾಸಿನ ಎಜುಕೇಷನ್ ಬಂದ ಮೇಲೆ ಮಕ್ಕಳಿಗೆಲ್ಲ ಚೆನ್ನಾಗಿರೋ ಪ್ರೊಡಿಷನ್, ಮನೆ ಕಟ್ಟಿ ಈಗ ಮನೆ ಕಟ್ಟಿಗೆ ಹೆಂಗೆ ಪ್ರೊಡಿಷನ್ ಆಗಬೇಕು ಅದೇ ಥರನೇ ಈ ಥರ ಮಕ್ಕಳಿಗೆಲ್ಲ ಸ್ಟಾರ್ಟಿಂಗ್ 2ನೇ ಕ್ಲಾಸ್ 3ನೇ ಕ್ಲಾಸ್ ತರಗತಿನೆಲ್ಲ ಟ್ಯೂಷನ್ ಕ್ಲಾಸಿಗೆ ಕರ್ಕೊಂಡ್ಬಂದು ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟರೆ ಅವರು ಮುಂದಕ್ಕೆ ಬರ್ಬೋದು ಸರ್. ನಮಗೂ ಒಂಥರ ಹೆಮ್ಮೆ ಆಗುತ್ತೆ ಸರ್. ಅವರಿಗೆ ಮಕ್ಕಳಿಗೆ ನಾವು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟವಲ್ಲ, ಅದೊಂದು ಪುಣ್ಯ ಕೆಲಸ ಸರ್. ಒಳ್ಳೆಯ ಇಷ್ಟೆಲ್ಲ ಮಹಿಳೆಗೆಲ್ಲ ಸಬಲೀಕರಣ ಆಗೋಕ್ಕೆ ಒಳ್ಳೆಯ ವಿಶ್ವಗ್ರಹಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್.